ಹಾಯ್ ಫ್ರೆಂಡ್ಸ್, ಓಟ್ಸ್ ಉತ್ತಪ್ಪ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ವೆಲ್ಕಮ್ ಟು ಮೈ ಚಾನಲ್. ಒಂದು ಕಪ್ ಓಟ್ಸ್ ತೊಗೊಂಡಿದ್ದೀನಿ. 1.5 ತೊಗೊಂಡಿದ್ದೆ ನಾನು ಕಪ್. ನೋಡಿ, 1.5 ಕಪ್ ಓಟ್ಸ್ ತೊಗೊಂಡು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳೋಣ. ಹಸಿ ಇರ್ತದಲ್ವ ಅದಕ್ಕೆ. ಓಟ್ಸ್ ಎಲ್ಲ ಕ್ಲೀನಾಗಿ ತೊಗೊಂಬಂದು ಕ್ಲೀನ್ ಮಾಡ್ಕೊಳ್ಳಿ. ಸ್ವಲ್ಪ ಗಲೀಜಾದ ಇರ್ತದೆ ಅದ್ರ ಒಳಗಡೆ ಸ್ವಲ್ಪ. ಇವಾಗ ಆಗಿದೆ, ತೆಗಿತೀನಿ. ಇದು ಮಿಕ್ಸಿ ಬೌಲಿಗೆ ಹಾಕೋತೀನಿ ರುಬ್ಬಕ್ಕೆ. ಇವಾಗ ರುಬ್ಕೊಂಬರೋಣ ಸಣ್ಣಗೆ. ಇವಾಗ ರುಬ್ಬಿದಾಗಿದೆ. ಹಿಟ್ಟು ಬರುತ್ತಲ್ಲ, ಗೋಧಿ ಹಿಟ್ಟು, ಆ ಅಳತೆ ರುಬ್ಕೋಬೇಕಾಗುತ್ತೆ ನಮ್ಗೆ. ಅದೇ ಥರನೇ ಸೇಮು. ನೋಡಿ, ಇವಾಗ ಬೌಲಿಗೆ ಹಾಕೊಳ್ಳೋಣ. ಇವಾಗ ಅರ್ಧ ಕಪ್ಪು ಸಣ್ಣ ರವೆ ಬರುತ್ತಲ್ಲ, ಚಿರೋಟಿ ರವೆ, ಅದು ಹಾಕೋತಾ ಇದ್ದೀನಿ. ಅದೇನು ಹುರಿದಿಲ್ಲ, ಹಸಿದೇ ಐತೆ, ಹುರಿಯೋದು ಬೇಕಾಗಿಲ್ಲ ಅದು. ಒಂದು ಅರ್ಧ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕೊಳ್ಳೋಣ ಉಪ್ಪು. ಒಂದು ಅರ್ಧ ಸ್ಪೂನು ಧನ್ಯ ಪೌಡ್ರು, ಅರ್ಧ ಸ್ಪೂನು ಜೀರಿಗೆ ಪೌಡ್ರು, ಒಂದು ಸ್ವಲ್ಪ ಅರಿಶಿನ. ಚೆನ್ನಾಗಿ ಫಸ್ಟ್ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ 1 ಕಪ್ಪು ಸಣ್ಣಗೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಡಿ. 2 ಈರುಳ್ಳಿ ಇದೆ ಇದು. ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು ಸೊಪ್ಪು, ಹಸಿಮೆಣಸಿನ್ಕಾಯಿ ಒಂದು 3 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಳ್ಳೋಣ. ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನೀವು ಉತ್ತಪ್ಪ ಮಾಡ್ತೀರಲ್ವ, ಇಡ್ಲಿ ಉತ್ತಪ್ಪ, ಅದೇ ಥರನೇ ಇದನ್ನು ಸೇಮು ಓಟ್ಸ್ ಉತ್ತಪ್ಪ ನಾನು ಮಾಡ್ತಾ ಇರೋದು. ಇವಾಗ ಸ್ವಲ್ಪ ಕಲಿಸ್ಬಿಟ್ಟು ಮುಚ್ಚಿಟ್ಬಿಡೋಣ. ಮತ್ತೆ ಸ್ವಲ್ಪ ಗಟ್ಟಿ ಆಗುತ್ತೆ. ಮತ್ತೆ ಸ್ವಲ್ಪ ನೀರು ಹಾಕೊಂಡು ಕಲಿಸ್ಕೊಂಡು ಉತ್ತಪ್ಪ ಮಾಡ್ಬೋದು. ಇವಾಗ ಸ್ವಲ್ಪ ಮುಚ್ಚಿಟ್ಬಿಡೋಣ. ಒಂದು 10 ನಿಮಿಷ ಆಗಲಿದು. ನಿಮಿಷ ಆಗಿದೆ, ನೆಂದಿದೆ ಇದು. ನೋಡಿ ಎಷ್ಟು ಗಟ್ಟಿಯಾಗಿದೆ, ಚೆನ್ನಾಗಿ ನೆಂದಿದೆ. ಇವಾಗ ನಾವು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಉತ್ತಪ್ಪ ಹದಕ್ಕೆ ಕಲಿಸ್ಕೊಳ್ಳೋಣ ನಾವಿದು. ನೋಡಿ, ಏಳತ್ತೆ ಇರಬೇಕು. ಇಷ್ಟ ಆದರೆ ಸಾಕು. ಇವಾಗ ತೆವಿ ಇಟ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಹಿಂಗೆ ಟಿಶ್ಯೂ ಪೇಪರ್ಲೆ ಒರೆಸ್ಕೊಂಡ್ಬಿಡೋಣ. ಇವಾಗ ತವಿ ಕಾಯ್ದಿದೆ, ದೋಸೆ ಹಾಕೊಳ್ಳೋಣ. ಸ್ವಲ್ಪ ಮುಚ್ಚಿಡೋಣ. ಸ್ವಲ್ಪ ಮೇಲೆ ಎಣ್ಣೆ ಹಾಕೊಳ್ಳೋಣ. ಇದು ಚೆನ್ನಾಗಿ ಕೆಂಪಾಗಿ ಬರಬೇಕದು. ಇವಾಗ ತಿರುವಿ ಹಾಕೋಣ. ಸ್ವಲ್ಪ ಎಣ್ಣೆ ಹಾಕೋಣ. ನೀವು ತುಪ್ಪ ಬೇಕಾದರೂ ಹಾಕೋಬಹುದು. ಯಾರು ಸಣ್ಣ ಆಗ್ಬೇಕಂತಿರ್ತಾರಲ್ವ, ಅವರು ಹಾಲಲ್ಲಿ ತಿಂದು ತಿಂದು ಓಟ್ಸ್ ಬೇಜಾರಾಗಿರ್ತದಲ್ಲ, ಅವ್ರು ಈ ಥರ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿರ್ತದೆ ಇದು.
ಚೆನ್ನಾಗಿ ಬೇಯಬೇಕಿದು. ಇವಾಗ ಬೆಂದಿದೆ, ಇದು ತಕ್ಕೊಳ್ಳೋಣ. ಇನ್ನೊಂದು ಹಾಕ್ತೀನಿ. ತುಪ್ಪ ಕೂಡ ಹಾಕೋಬೋದು. ಸ್ವಲ್ಪ ಇದಕ್ಕೆ ತರಕಾರಿ ಕೂಡ ನೀವು ಕ್ಯಾರೆಟು, ಬೀಟ್ರೇಟು, ಸೊಪ್ಪು ಏನು ಬೇಕಾದ್ರೆ ಹಾಕೊಂಡು ಮಾಡ್ಕೋಬೋದು. ದೋಸೆ ಆಫೀಸ್ ತೊಗೊಂಡು ಹೋಗೋರೆಲ್ಲ ಮಾಡ್ಕೊಂಡು ಹೋಗ್ಬೋದು ತೊಗೊಂಡು. ತುಂಬ ಚೆನ್ನಾಗಿರ್ತದೆ ಈ ದೋಸೆ. ಇದಾಗಿದೆ, ತೆಗಿತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಓಟ್ಸ್ ಉತ್ತಪ್ಪ ಹೇಗೆ ಮಾಡೋದಂತ. ಹೆಲ್ತಿಗೆ ತುಂಬ ಒಳ್ಳೆಯದು. ಹಾಲಲ್ಲಿ ಹಾಕೊಂಡು ತಿನ್ನೋಕೆ ಇಷ್ಟಪಡಲಾರ್ದವ್ರು ಈ ಥರ ಎಲ್ಲ ಮಾಡ್ಕೊಂಡು ತಿನ್ಬೋದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.